ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಲ್ಲೆಲ್ಲಿ ಇಸ್ರೇಲ್ನ ನೆಲೆಗಳಿವೆ, ಎಲ್ಲೆಲ್ಲಿ ಅಮೆರಿಕದ ಸೇನಾ ನೆಲೆಗಳಿವೆ, ಅಲ್ಲೆಲ್ಲ ಕಡೆಗೂ ಕೂಡ ದಾಳಿ. ಡ್ರೋನ್ಗಳಿಂದ ದಾಳಿ, ಕ್ಷಿಪಣಿಯಿಂದ ದಾಳಿ. ಜೆರುಸಲೆಂ, ದೋಹಾ, ಕುವೈತ್ ಇದೆಲ್ಲ ಕಡೆಗೂ ಕೂಡ ಅಟ್ಯಾಕ್. ಕುವೈತ್ ನೋಡಿ, ಹಿಂದೆ ಸದ್ದಾಂ ಹುಸೇನ್ ಮಾಡಿದಂಥ ದಾಳಿ ಕಣ್ಣೆದುರುಗಡೆಗಿದೆ. ಅದಾದಮೇಲೆ ಕುವೈತ್ ನಡುಗೋಗಿತ್ತು. ಆಗ ನೆರವಿಗೆ ಬಂದಿದ್ದೇ ಅಮೆರಿಕ. ಮತ್ತೊಂದು ಸರಿ ಕುವೈತ್ ಈಗ ದಾಳಿಯನ್ನು ಎದುರಿಸ್ತಾ ಇದೆ. ಪುಟ್ಟ ರಾಷ್ಟ್ರ, ಜೊತೆಗೆ ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಂಪದ್ಭರಿತ ರಾಷ್ಟ್ರ. ರಾತ್ರಿ ಯಾವ ರೀತಿ ಅಟ್ಯಾಕ್ ಆಯಿತು ನಾವು ನೋಡ್ತಾ ಇದ್ದೀವಿ. ನೋಡಿ, ಬರ್ತಿರೋ ರೀತಿ ನೋಡಿ ಹೆಂಗಿದೆ ಅಂತ. ಯುದ್ಧ ಅಂದರೆ ಹಾಗೇನೇ, ಶುರುವಾಗ ತನಕ ಮಾತ್ರ. ಶುರುವಾದ ಮೇಲೆ ಇದು ನಿಲ್ಲುವಂಥ ಲಕ್ಷಣಗಳಿಲ್ಲ. ನೋಡಿ, ರಷ್ಯಾಕ್ಕೆ ಯಾವ ಪರಿಯ ಶಕ್ತಿ ಇದೆ. ರಷ್ಯಾ ಅತ್ಯಂತ ದೊಡ್ಡ ರಾಷ್ಟ್ರ. ರಷ್ಯಾದ ಶಕ್ತಿ ಸಾಮರ್ಥ್ಯದ ಎದುರುಗಡೆಗೆ ಉಕ್ರೇನ್ ಯಾವ ಮೂಲೆ ಹೇಳಿ. ಜನ ಅಂತ ಇದ್ರು ಒಂದು ವಾರದಲ್ಲಿ ಅದನ್ನು ನೆಲಸಮ ಮಾಡಿಟ್ಟುಬಿಡುತ್ತೆ ರಷ್ಯಾ ಅಂತ. 4 ವರ್ಷಗಳಾಯಿತು ಯುದ್ಧ ನಡೀತಾನೇ ಇದೆ, ಇನ್ನೂ ನಡೀತಾನೇ ಇದೆ. ಹಿಂದೆ ಶುರುವಾದಂಥ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಅದೆಷ್ಟು ದಿನಗಳ ಕಾಲ ನಡೀತು. ಇಸ್ರೇಲ್ ಯುದ್ಧ ಸಾರ್ತು. ಎಲ್ಲೆಲ್ಲಿ ಬಂಡುಕೋರರಿದ್ದಾರೆ ಅವರೆಲ್ಲ ಹೊಡೆಯುವಂಥ ಪ್ರಯತ್ನ ಮಾಡಿತು. ಎಷ್ಟು ದಿವಸ ಆಯಿತು ಯುದ್ಧ. ಒಂದು ಸರಿ ಶುರು ಆಗಿಬಿಟ್ರೆ ಯುದ್ಧ ಯಾವ ನಿಲ್ಲುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿರುವಂಥ ಗಾಂಧಿ ಹಾಸ್ಪಿಟಲ್, ಅಲ್ಲೂ ಕೂಡ ದಾಳಿಯಾಗಿದೆ, ಸಾಕಷ್ಟು ಹಾನಿಯಾಗಿದೆ. ಇದೇ ನೋಡಿ, ಇದನ್ನೇ ಯುದ್ಧ ಅನ್ನೋದು. ನೋಡಿ, ಆಸ್ಪತ್ರೆಯ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಸ್ಥಿತಿ ನೋಡಿ ಹೆಂಗಿದೆ ಅಂತ. ಟೆಹರಾನ್ನ ಗಾಂಧಿ ಹಾಸ್ಪಿಟಲ್, ಅದರ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ವಿ. ಯಾವ ಪರಿ ಹಾಸ್ಪಿಟ್ಲಿಗೆ ನಷ್ಟ ಆಗಿದೆ. ಯುದ್ಧ ಅಂತಂದ್ರೆ ಹಂಗೇನೆ, ಅದಕ್ಕೆ ಕಣ್ಣಿರಲ್ಲ. ಶುರು ಮಾಡಬೇಕಾದ್ರೆ ಮಾತ್ರ ನೋಡ್ತಾ ಇರುತ್ತೆ, ಆಮೇಲೆ ಕಣ್ಣು ಮುಚ್ಕೊಂಡ್ಬಿಡುತ್ತೆ. ಬಹಳಷ್ಟು ಜನರನ್ನು ಕಣ್ಣು ಮುಚ್ಚುತ್ತೆ ಕೂಡ. ಮಾನವೀಯತೆಯನ್ನೇ ಕಣ್ಣು ಮುಚ್ಕೊಂಡ್ಬಿಡುತ್ತೆ.